ಸರ್ಕಾರದವರು ದೇವರೇ ಇಲ್ಲ ಅಂತಾರೆ. ಕಾಡಲ್ಲೇ ಹುಟ್ಟಿಲ್ಲ, ಕಾಡಲ್ಲಿ ದೇವ್ರು ಇಲ್ಲ ಅಂತಾರಲ್ಲ. ಕಾಡಲ್ಲಿ ದೇವ್ರು ಇಲ್ಲ ಅಂದಿದ್ರೆ ನಾವ್ ಯಾಕೆ ಇಲ್ಲಿಗೆ ಬರ್ತೀವಿ? ನಾವು ದೇವ್ರು ಇದ್ದಾಗ ನಾವು ಬಂದೀವಿ. ಕಾಡಲ್ಲಿ ನಮ್ಮ ತಾತ ಮುತ್ತಾತರಿಂದ ಕಾಡಲ್ಲೇ ಹುಟ್ಟಿ, ಕಾಡಲ್ಲೇ ಬೆಳೆದು, ಕಾಡಲ್ಲೇ ಪೂಜೆ ಮಾಡಿ ಅವರು ಪ್ರಾಣ ಬಿಟ್ಟಿರೋದು. ಈಗ ನಮ್ಮನ್ನ ತೆಗೆದು ವರ್ಚರ್ಗ ಬಿಸಾಕ್ಬಿಟ್ಟು ಈಗ ಕಾಡೊಳಗೆ ಬರ್ಲೇಬೇಡಿ ಅಂತ ಸರ್ಕಾರದವರು ವಾದ ಮಾಡಿ ನಮ್ಮನ್ನ ಬಿಸಾಕರು. ಈಗ ನಿಮ್ಮ ಹತ್ರ ಬರ್ಬೇಕಾದ್ರೆ ನೀವೇ ತೋರಿಸ್ಬೇಕು. ದಾರಿ ಕೊಟ್ಟಿರಂತ ಅರ್ಜಿಗಳನ್ನ ಯಾರು ತಾವು ಸಿಕ್ಕಾಗ ಸೇರಿಸ್ಬೇಕು ಅಷ್ಟೇ ನಾನು ಕೇಳೋದು. ಹೇಳಲ್ಲ, ನಿಮ್ಮ ಹತ್ರ ಬರ್ಬೇಕಾದ್ರೆ ನೀವು ಮುಂದೆ ತಲುಪಿಸ್ತಾ ಇರಿ. ಸರ್ಕಾರದವ್ರಿಗೂ ಜ್ಞಾನ ಕೊಡ್ಬೇಕು, ಎಲ್ಲರೂ ಅಧಿಕಾರಿಗಳಿಗೂ ಜ್ಞಾನ ಕೊಡ್ಬೇಕು. ಇಂಥ ಆಡವ್ರು ಇಂಥ ದೇವ್ರಿಗೆ ಬತ್ತಿರ್ಗಳ ಅನ್ನೋದು ಅವ್ರ ಮನ್ಸಲ್ಲಿ ಇರ್ಬೇಕು. ಅಷ್ಟೇ ನಾನು ಕೇಳ್ದೆ, ನೀನ್ ಜಾಸ್ತಿ ಮಾತಾಡಲ್ಲ. ಹೀಗೆ ಮಹಿಳೆಯೊಬ್ರು ಮಾತಾಡ್ತಿರೋದನ್ನ ನೋಡಿ ಯಾವ್ದೋ ಪ್ರತಿಭಟನೆ ಅನ್ಕೊಳ್ರ? ಖಂಡಿತ ಇಲ್ಲ. ಯಾವ ಪ್ರತಿಭಟನೆಯೂ ಇಲ್ಲ, ಯಾರ ಧರಣಿಯೂ ಇಲ್ಲ. ಬದಲಾಗಿ ಇಲ್ಲಿ ನಡೀತಿರೋದು ಮಕ್ಕಳಿಗೆ ಕರ್ಸೋರು ಯಾರು? ನಾವು ತೋರ್ಸ್ಕೊಟ್ಟಿದ್ದಾರೆ. ನಾವು ಇನ್ನು ಸಹಾಯ ಗಂಟೆ ನಾವು ಹೋಗ್ಬೇಕು. ಈಗ ಅಡ್ಡಿ ಬರ್ತದ, ಅಡ್ಡಿಲ್ಲ ಕಾಪಾಡ ನಿಮ್ ಧರ್ಮ. ಅದೇ ಆ ಧರ್ಮ, ಧರ್ಮ, ತಾಯಿ ಧರ್ಮ. ಈಗ 5 ವರ್ಷ ಆಯ್ತು ಅರ್ಜಿ ಹಾಕಿ, ಅದು ಕೂಡಿ ಹತ್ರ ಹಂಗೆ ಇದೆ. ಅದ ಕಳ್ಸೋದು ನಮ್ ಧರ್ಮ. ನಾವಿಲ್ಲಿ ಜಾತ್ರೆ ಮಾಡಿ ನಿಮ್ಗೆ ಮಾಡಕ್ಕಾಗಲ್ಲ. ಇವತ್ತು ಸಣ್ಣ ಪೂಜೆ ಮಾಡಿ ನಿಮ್ ಮುಖಾಂತರ ಕೇಳ್ತಾ ಇದೀವಿ. ಇವ್ರು ಪೂಜೆ ಮಾಡಿವಿ, ಅದಕ್ಕೆ ಸಂತಕ್ಕಂತ ಅವ್ರಿಗೆ ಆನೆನಪ್ಪನಿಗೆ ನಾವೇನು ಬೇಕಂತ ಮಾಡ್ತಾ ಇಲ್ಲ. ಕಷ್ಟ ಇದೆ, ನಮ್ಗೆ ಬಗೆಹರಿಸಿಕೊಡ್ತೀವಿ ಅಂತ ನಮ್ಮಪ್ಪ ದಾರಿ ತೋರಿಸ್ತಾರೆ. ಹುಡುಗರು ತಂದ್ಬಿಟ್ಟು ಇಲ್ಲಿ ಜಮೀನ್ ಕೊಡ್ತಾರೆ, ಮನೆ ಕೊಡ್ತಾರೆ. ಕೊಡ್ತಾವ್ರೆ ನಮ್ ಕೊಡಕ್ಕೆ ಬೇಕಾರೆ ಅಲ್ವಣ್ಣ? ಅಲ್ಲಿ ಒಂದು ಗಂಧ ಕಡಿ ಬೆಳಗಾಕ ನೀನ್ ಕಡಿ ಶಕ್ತಿ ಸಾಲ. ಅಲ್ಲಿ ನಿಮ್ಮ ಹತ್ರ ಮನೇಲಿ ಹಾರಾಡ್ತಿದೆ, ಇಲ್ಲಿ ಮಾಡ್ಬೇಕು. ಮಾಡೋಣ ಎಲ್ಲ ಅದು ಬಂದಂತ ಇನ್ನೇನು ಅದು ಬಂದ್ಮೇಲೆ ಇನ್ನು ಮುಂದೆ ಮಾಡ್ತೀನಿ. ಎಲ್ಲರೂ ನಮ್ಗೊಂದೆರಡು ಮಾತಾಡ್ಲೇಬೇಕು. ಇನ್ನ ಬಂದಿರತ್ತೆ ಯಾತಿಗ ಬಿಟ್ಟು ಒಳ ಕರೀಲಿ ಸಮುದ್ರದಲ್ಲಿ ಅಂಚಿನಲ್ಲಿ ಕೂತೀವಿ. ಜಾಗ ಅವ್ರೇ ಆಗಿ ಜಾಗ ಕೊಡ್ತೀವಿ. ಹಾಗೇನಂತಿದ್ರು ಅವರಲ್ಲೇ ಬರ್ಬೇಕು. ತಮ್ಮ ಬಹುದಿನಗಳ ಆಸೆ ಈಡೇರಿದ ಹಿನ್ನೆಲೆ ದೇವರ ಮುಂದೆ ತಮ್ಮ ನೋವು ತೋಡಿಕೊಳ್ಳುತ್ತಿರುವ ಮಹಿಳೆ, ಓ ದೇವ್ರೆ, ಈಗಲಾದ್ರೂ ಸರ್ಕಾರಕ್ಕೆ ಬುದ್ಧಿ ಕೊಡು, ನಮ್ಮನ್ನ ರಕ್ಷಿಸು, ಕಾಡಿನಲ್ಲೇ ನಿನ್ನನ್ನು ಪೂಜಿಸಲು ಅನುಮತಿ ಕೊಡಿಸು ಅಂತ ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದಾರೆ ಅಷ್ಟೇ. ಜಾಗಕ್ಕೋಸ್ಕರ ಹೊಡೆದಾಡ್ತೀವಿ ಹೊರತು ನಿಮ್ಮಿಂದ ನಿಮ್ ಬಲ ಶಕ್ತಿ ಇದೆ. ನಾವು ಹೊಡೆದಾಡ್ತಾ ಇದ್ದೀವಿ. ತಾಯಿ ಪಾದ ನಮ್ಗ ಜಾಗ ಕೊಟ್ಟು ಅರಣ್ಯ ಸರ್ಕಾರವೇ ಆಗ್ಲಿ, ನವಣಿ ಸರ್ಕಾರವೇ ಆಗ್ಲಿ, ನಮ್ಗ ಜಾಗ ಅಂತೂ ಕೊಡ್ಲೇಬೇಕು. ಇದನ್ನ ನೀವು ಅವಕಾಶ ಮಾಡಿಕೊಟ್ರೆ ನಮ್ಗೆ ಜಾಗ ಸಿಗ್ತದೆ. ತಂದೆ ತಾಯಿ ನಿಮ್ ಪಾದ ಸ್ವಾಮಿ ನಿನ್ನ ಬೇಡ್ತೀನಿ. 28 ಗಂಟೆ ಬೇಡ್ತಾ ಇದೀನಿ ಅಲ್ಲ ನಮ್ಮಪ್ಪ. ನೀವು ಕಣ್ಣು ಮುಚ್ಕೊಂಡಿದ್ದೀರಿ, ಎಲ್ಲ ಕಣ್ಣು ಬಿಟ್ಟು ನೋಡ್ತಾ ಇದ್ದಾರೆ. ಗೊತ್ತಿಲ್ಲ ನಮ್ಗ. ಅಂದ್ಹಾಗೆ ಹೀಗೆ ಆದಿವಾಸಿಗಳೆಲ್ಲರೂ ಒಟ್ಟುಗೂಡಿ ದೇವರಲ್ಲಿ ತಮ್ಮ ಬೇಡಿಕೆ ಸಲ್ಲಿಸುತ್ತಿರೋದು ಎಲ್ಲಿ ಅಂತೀರಾ? ಅದನ್ನೇ ಹೇಳ್ತೀವಿ ನೋಡಿ ವೀಕ್ಷಕರೇ. ಆದಿವಾಸಿಗಳಿಗೂ ಅರಣ್ಯಕ್ಕೂ ಎಲ್ಲಿಲ್ಲದ ಸಂಬಂಧ. ಕಾಡಿನಲ್ಲೇ ಹುಟ್ಟಿ ಕಾಡಿನ ಪ್ರಾಣಿಗಳ ಜೊತೆ ಒಂದು ಬಾಂಧವ್ಯ ಇಟ್ಟುಕೊಂಡಿದ್ದ ಇವರನ್ನ ಅರಣ್ಯ ಹಕ್ಕು ಕಾಯ್ದೆ ಜಾರಿ ಆದ ನಂತರ ನಾಡಿಗೆ ಸ್ಥಳಾಂತರಿಸಲಾಗಿದೆ. ಆದ್ರೆ ಕಾಡು ಬಿಟ್ಟು ನಾಡಿಗೆ ಬಂದರೂ ತಮ್ಮ ಪೂರ್ವಜರು ಆಚರಿಸಿಕೊಂಡು ಬರುತ್ತಿದ್ದ ಆಚಾರ ವಿಚಾರ ಸಂಪ್ರದಾಯ ಬಿಡಲು ತಯಾರಿಲ್ಲ. ಇವರ ತಂದೆ ತಾಯಿ ಅಜ್ಜ ಅಜ್ಜಿ ಕಾಡಿನಲ್ಲೇ ದೇವರನ್ನು ಪೂಜಿಸುತ್ತಾ ಬರುತ್ತಿದ್ರು. ಆದ್ರೆ ಅರಣ್ಯ ಹಕ್ಕು ಕಾಯ್ದೆ ಜಾರಿ ಆದ ನಂತರ ಇವರನ್ನ ಕಾಡಿನೊಳಗೆ ಹೋಗಲು ಅರಣ್ಯ ಇಲಾಖೆ ಅನುಮತಿ ಕೊಡುತ್ತಿಲ್ಲ. ಆದ್ರೆ ಕಾಡಿನಲ್ಲಿರುವ ದೇವರನ್ನ ಬಿಟ್ಟು ಬೇರೆ ದೇವರನ್ನ ಪೂಜಿಸಲು ಇವರ ಮನಸ್ಸು ತಯಾರಿಲ್ಲ. ಪ್ರತಿ ವರ್ಷ ಯುಗಾದಿ ಹಬ್ಬಕ್ಕೂ ಮುನ್ನ ಕಾಡಿಗೆ ತೆರಳಿ ಪೂಜಿಸುವ ಪ್ರವೃತ್ತಿ ಮೊದಲಿನಿಂದಲೂ ಇದೆ. ಹೀಗಾಗಿ ಇವತ್ತು ಬುಡಕಟ್ಟುಗಳ ಪಾರಂಪರಿಕ ಅರಣ್ಯ ಹಕ್ಕು ಕಾಯ್ದೆ 2006, 2007 ಮತ್ತು 2008 ತಿದ್ದುಪಡಿ 12ರ ಕಾಯ್ದೆ ಪ್ರಕಾರ ಅರಣ್ಯ ಇಲಾಖೆಯಿಂದ ಅನುಮತಿ ಪಡೆದು ಕಾಡಿನಲ್ಲಿರುವ ದೇವರಿಗೆ ಪೂಜೆ ಸಲ್ಲಿಸಿದರು. ಹೌದು, ಹೆಚ್ಡಿ ಕೋಟೆ ತಾಲೂಕು ಮಾರನಹಾಡಿ ಜನ ಹಾಡಿಯಿಂದ ಸುಮಾರು 20-30 ಕಿಲೋಮೀಟರ್ ದೂರದಲ್ಲಿರುವ ಕಾಡಿಗೆ ತೆರಳಿ
ತಮ್ಮ ಆರಾಧ್ಯ ದೈವ ಕರಡಿಹಳ್ಳ ಪಂಗಡಿ ಒಡೆಯ ಮತ್ತು ಒಡತಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ರಾಜಣ್ಣ ಅವರು ಕಲ್ಲಿನ ದೇವರ ಮುಂದೆ ಬೀಡಿ ಎಲೆ, ಅಡಿಕೆ, ಹೊಗೆ ಸೊಪ್ಪು ಇಟ್ಟು ದೇವತೆಗಳಿಗೆ ನೈವೇದ್ಯ ಮಾಡಿದರು. ಸರ್ಕಾರದವರು 12 ವರ್ಷದಿಂದ ಮುಚ್ಚಿ ಮುಡಿಕೊಂಡವ್ರೆ. ನಮ್ಮ ದಾಖಲೆನ ಮುಂದಕ್ಕೆ ಕಳ್ಸಕ್ಕೆ ಅವ್ರ ಕೈಲಿ ಶಕ್ತಿ ಇಲ್ಲ. ಸುಪ್ರೀಂ ಹೈಕೋರ್ಟ್ನಲ್ಲಿ ತೀರ್ಮಾನ, ರಾಷ್ಟ್ರಪತಿ ತೀರ್ಮಾನ ಆಗಿ ಕೂಡ ಇನ್ನೂ ನಮ್ಗ ಕಾಡು ಕೊಟ್ಟಿಲ್ಲ, ಜಮೀನು ಕೊಟ್ಟಿಲ್ಲ ಅಂದ್ರೆ ತಪ್ಪಾಯ್ತದೆ ಅವ್ರಿಗೆ. ನಾಳೆ ಅದಕ್ಕೆ ತಕ್ಕಾಗಿ ನಾವು ಒಂದು ಹೋರಾಟ ಮಾಡೋಣ. ಆ ಹೋರಾಟಕ್ಕೆ ತಕ್ಕಾಗಿ ಜನ ಸೇರ್ಬೇಕು. ನಾವು ಎಷ್ಟಾಡಿ, ಖಾರಪುರದ ಆಡಿ, ಶೀಘ್ರ ಆಡಿ, ಮಾರನಾಡಿ, ಇಷ್ಟ ಆಡಿ ಅವರು ಸೇರಿ ಆ ಬೆದರಿಕೆ ಹಾಕಿ ದಹಿಸ. ಇದಕ್ಕ ತಾಯಿ ಸತ್ಯ, ಮನೆ ಸತ್ಯ. ಇಲ್ಲಿ ಕೂತಿರೋಂತ ದೇವಮಾರರು, ಸುತ್ತಮುತ್ತ ಇರುವಂತ ದೇವಮಾರರು ಸಾಕ್ಷಿಯಾಗಿ, ಇಲ್ಲಿ ತಾಯಿ ತಂದೆ ಸಾಕ್ಷಿಯಾಗಿ, ಇಲ್ಲಿ ನನ್ನ ಬಂಧು ಬಳಗದ ನನ್ನ ತಾತ ಎತ್ತ ಇದ್ರು ಸಾಕ್ಷಿಯಾಗಿ, ಯಾವ್ದಿದ್ರು ಕೂಡ ಇದನ್ನ ತನ್ನ ಪಾದಕ್ಕಿಟ್ಟು ಒಳ್ಳೇದ್ ಮಾಡಿ ನಮ್ಮ ಮಕ್ಕಳು ಬಂದವ್ರೆ, ಮರಿ ಬಂದವ್ರೆ, ಏನು ತಂಟೆ ತಗರಲ್ ಆಗ್ಬಾರ್ದು. ಇದು ಸರ್ಕಾರಕ್ಕೆ ನಾ ಕಣ್ಣಿಟ್ಟು ಎದುರಿಸಿ ಕೊಡಿಸ್ತೀನಿ, ಈ ಕಾಡು ನಿಮ್ಮಂತೆ ಮಾಡ್ಕೊಡ್ತೀನಿ ಅಂತ ಧೈರ್ಯನೂ ಕೊಡ್ಬೇಕು, ಆಗ್ಲೇಬೇಕು, ಕಾನೂನು ಸಿಕ್ಕಲೇಬೇಕು. ಆ ದೃಷ್ಟಿಯಿಂದ ನಾವು ಇಲ್ಲಿ ದೇವ್ರ ಮುಂದೆ ಮಾತಾಡೋ ಶಕ್ತಿ ನಮ್ಮಲ್ಲಿ ಇತ್ತು, ಮಾತಾಡ್ತೀವಿ. ಆ ತಾಯಿ ಸ್ವಲ್ಪ ಜ್ಞಾನದಿಂದ ಹೋಗಿ ಅವ್ರಿಗೆಲ್ಲ ಹುಗ್ಗಿ, ಆ ನಮ್ಮ ಇಲ್ಲಿ ಕೂತಿರೋದ ನನ್ನ ಪಂಗಡಿ ಹೊಡ್ತಿ ಹುಗ್ಗಿ ಹರಿಯಾಳದ ನನ್ನ ದೊರೆ ಹೋಗಿ ನಮಗ ಆ ರಿಕಾರ್ಡ್ ಮುಂದಕ್ಕೆ ತಳ್ಳಿಬಿಟ್ಟು ಜಮೀನು ನಿಮ್ಗೆ ಆಯ್ತದೆ ಅಂತ ನಮ್ಮ ಅವ್ರ ಬಾಯಿನಲ್ಲಿ ಬಂದು ನಮ್ಗೆ ಹೇಳ್ಬಿಡ್ಬೇಕು. ಗ್ರಾಮ ಈ ವೇಳೆ ಹಾಡಿ ಜನ ದೇವರ ಮುಂದೆ ತಮ್ಮ ಬೇಡಿಕೆ ಸಲ್ಲಿಸಿದ್ರು. ಅರಣ್ಯ ಹಕ್ಕುಪತ್ರ ಆದಷ್ಟು ಬೇಗ ಸಿಗುವಂತೆ ಸರ್ಕಾರಕ್ಕೆ, ಅಧಿಕಾರಿಗಳಿಗೆ ಜ್ಞಾನ ಕೊಡಪ್ಪ, ನಿನ್ನನ್ನೇ ನಂಬಿರುವ ಹಾಡಿ ಜನರಿಗೆ ಆಯಸ್ಸು, ಆರೋಗ್ಯ, ಭಾಗ್ಯ ಕರುಣಿಸಪ್ಪ ಅಂತ ಪ್ರಾರ್ಥನೆ ಸಲ್ಲಿಸಿದ್ರು. ಎನ್ಬೆಳ್ತೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮಾರನಾಡಿಯಿಂದ ನಮ್ಮ ರಾಜಣ್ಣ ಯಜಮಾನರು ಗುಡ್ಡಪ್ಪ ಅವರು ವತಿಯಿಂದ ಕರಡಿ ಕೊಲ್ಲಿ ಒಡೆಯದ ಆ ದೇವ್ರನ್ನ ಇವತ್ತು ಕಾಡು ಒಳಗಡೆ ಬಂದು ಒಂದು 20-30 ಕಿಲೋಮೀಟರ್ ಆಗುತ್ತೆ ಉದ್ಬೂರು ಗೇಟಿಂದ. ಕಾಡು ಒಳಗೆ ಬಂದು ನಾವು ಇವತ್ತು ಆ ದೇವ್ರಿಗೆ ಪೂಜೆ ಮಾಡ್ತಿರೋದು. ಇವತ್ತು ನಾವು ಈ ಯುಗಾದಿ ಹಬ್ಬ ಮುಂಚೆ ಮಾಡ್ಬೇಕಾಗಿತ್ತು, ನಮಗೆ ಏನು ಕಾರಣದಿಂದ ಮಾಡೋಕ್ಕಾಗಿಲ್ಲ, ಇವತ್ತು ಮಾಡ್ತಿದ್ದೀವಿ. ಇದು ಬುಡಕಟ್ಟುಗಳ ಪಾರಂಪರಿಕ ಅರಣ್ಯಕ್ಕೂ ಕಾಯ್ದೆ 2006, 7 ಮತ್ತು 8 ತಿದ್ದುಪಡಿ 12 ಕಾಯ್ದೆ ಪ್ರಕಾರ ನಾವು ರೇಂಜರಿಗೆ, ನಮ್ಮ ಬಳ್ಳಾಡಿ ರೇಂಜರು, ಬಳ್ಳೆ ರೇಂಜರು ಮತ್ತು ದಮನಘಟ್ಟ ರೇಂಜರಿಗೆ ನಾವು ಅರ್ಜಿ ಕೊಟ್ಟು ಇವತ್ತು ಕಾಡು ಪ್ರವೇಶ ಮಾಡಿ ನಾವು ವರ್ಷ ಮಾಡ್ತಿದ್ದು. ಇವತ್ತು ನಾವು ಸ್ವಲ್ಪ ಲೀಗಲ್ ಆಗಿ ನಾವು ಕಾನೂನು ಕ್ರಮವಾಗಿ ಇವತ್ತು ಅರ್ಜಿ ಕೊಟ್ಟು ನಾವು ಇಲ್ಲಿ ಮಾಡ್ತಿರೋದು. ಇವತ್ತು ನಾವು 2018ರಲ್ಲಿ ಎ ಫಾರಮ್ ಅಂದರೆ ಜಮೀನಿಗೆ, ಬಿ ಫಾರಮ್ ಅಂದರೆ ನಮ್ಮ ಜಮ್ಮ ಮಸಾನಕ್ಕೆ, ಸಿ ಫಾರಮ್ ಅಂದರೆ ಇಡೀ ಕಾಡಿಗೆ ನಾವು ಅರ್ಜಿ ಕೊಟ್ಟು 5 ವರ್ಷನೇ ಆಯಿತು. ಅದು ಎನ್ಬೆಳ್ತೂರು ಪಿ ಡಿ ಆಫೀಸರ್ ಹಂಗೆ ಇದೆ. ಅದಕ್ಕೆ ನಾವು ಇವತ್ತು ದೇವ್ರು ಬಂತು, ನಮ್ಮ ಗುಡ್ಡಪ್ಪವ್ರ ಹೆಸರು ಬಸವರಾಜ್ ಅವರ ಮೈಯಲ್ಲಿ ದೇವ್ರು ಬಂದು ಕೇಳ್ಕೊಂಡಿದ್ದೀವಿ. ನಮಗೆ ಬರೋ ವರ್ಷ ಗಂಟ ಈ ಎಲ್ಲ ಕೆಲಸ ಕಾರ್ಯಗಳು ನಮಗೆ ತುಂಡಾಗಿದೆಯಲ್ಲ, ಅದರ ಒಳ್ಳೇದಾಗಲಿ ಅಂತ ಹೇಳ್ತಾ ನಾವು ಇಡೀ ಮಾರನಾಡಿಯವರು, ನಮ್ಮ ದೇವಮ್ಮ ಅವರು, ಬಸಮ್ಮ ಅವರು, ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು, ನಮ್ಮ ನಿಂಗರಾಜಣ್ಣವರು, ಶಿವರಾಜಣ್ಣವರು ಎಲ್ಲ ಸೇರಿಕೊಂಡು ನಾವು ಇವತ್ತು ಬುಡಕಟ್ಟು ಕೃಷಿ ಸಂಘದಿಂದ ನಾನು ಅಧ್ಯಕ್ಷ ವಿಜಯಕುಮಾರ್ ಬಂದಿದ್ದೀನಿ, ನಮ್ಮ ಗ್ರೀನ್ ಇಂಡಿಯಾ ಸಂಸ್ಥೆಯಿಂದ ನಾನು ಬಂದಿದ್ದೀನಿ, ಮತ್ತು ಹೆಸರು ಫೌಂಡೇಶನಿಂದ ನಮ್ಮ ಕಾರ್ಯಕರ್ತರು, ನಮ್ಮ ಮೇಡಮ್ ಜ್ಯೋತಿ ಅವರು ಬಂದವ್ರೆ, ಎಲ್ಲ ಸೇರ್ಕೊಂಡು ಇವತ್ತು ಒಂಥರ ಹಬ್ಬ ಥರ ಇವತ್ತು ವಾತಾವರಣ, ಜಾತ್ರೆ ಕಡೆ ಇವತ್ತು ವಾತಾವರಣ ಮಾಡಿ ಇವತ್ತು ಕಾಡು ಒಳಗಡೆ ನಾವು ಬಂದು ಪೂಜೆ ಮಾಡ್ತೀವಿ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಯಜಮಾನರ ಮುಖಾಂತರ, ದೇವ್ರ ಮುಖಾಂತರ ನಾವು ಶುಭ ಕೋರ್ತಾ ಇದ್ದೀವಿ. ಈ ವೇಳೆ ಗ್ರಾಮ ಪಂಚಾಯತ್ ಸದಸ್ಯರಾದ ನಿಂಗರಾಜ್, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ದೇವಮ್ಮ, ಬಸಮ್ಮ, ತಿಮ್ಮಮ್ಮ, ಶಿವರಾಜ್, ಮಾದೇಶ್, ಮಧು, ಮನು, ಸರೋಜಮ್ಮ, ಮಲ್ಲಿಗಮ್ಮ, ಬಸವರಾಜ್, ಗಣೇಶ್, ಸೀಗೂರು ಹಾಡಿ ಸಮಿತಿ ಅಧ್ಯಕ್ಷ ರಾಜಣ್ಣ, ನಿಸರ್ಗ ಫೌಂಡೇಶನ್ ಸಂಸ್ಥೆ ಕಾರ್ಯಕರ್ತರಾದ ಜ್ಯೋತಿ, ಉದ್ಬೂರು ವನ್ಯಜೀವಿ ವಲಯದ ಗಾರ್ಡ್ಗಳಾದ ಉಮೇಶ್, ಕಾರ್ತಿಕ್ ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು. ಒಟ್ನಲ್ಲಿ ಕಾಡಿನ ಮಕ್ಕಳಾದ ಆದಿವಾಸಿಗಳಿಗೆ ಆ ದೇವರು ಆಯಸ್ಸು, ಆರೋಗ್ಯ ಕೊಟ್ಟು ಕಾಪಾಡಲಿ, ತಮ್ಮ ಹಕ್ಕನ್ನು ಪಡೆದುಕೊಳ್ಳಲು ಹೋರಾಟ ಮಾಡಲು ಶಕ್ತಿ ಕೊಡಲಿ ಎಂಬುದೇ ನಮ್ಮ ವಾಹಿನಿಯ ಆಶಯ. HD ಕೋಟೆಯಿಂದ ಶ್ರೀಕಂಠ ಹಿರೇಹಳ್ಳಿ, ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ. ಪೂಜೆ ಮಾಡ್ಬಿಡಿ, ಎಲ್ಲ ಬನ್ನಿ.
ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.